ಮಗ ಮಗ ಏನಪ್ಪ? ಒಂಚೂರು ಕಾಪಿ ಮಾಡ್ಗವ ತಲೆನೋಯ್ತದೆ. ನಾನು ಏನು ಮಾಡ್ಬೇಕಿಲ್ಲ, ನಾನು ಕಾಪಿನೂ ಮಾಡ್ಬೇಕಿಲ್ಲ, ಅಡುಗೆನೂ ಮಾಡಕ್ಕಿಲ್ಲ ನಾನು. ಅಲ್ಲಕನಪ್ಪ, ಯಾಕಪ್ಪ ಹಿಂಗೆ ಆಡ್ತಾ ಇದ್ದೀನಿ ನೀನು? ಅದೇ ಅಮ್ಮನ ಕಳಿಸ್ತೇನೆ ನೀನು. ಏನು ಮನೆಯ ಮೇಲೆ ಒಂದು ಮಾತುಕತೆ ಬರ್ದಾನೆ, ಜಗಳ ಬರ್ದಾನೆ, ಡ್ಯೂಟಿ ಬರ್ದಾನೆ ಇರ್ತದೆ. ಎಂಥರ ಮನೇಲಿ ಜಗಳ ಡ್ಯೂಟಿ ಬಂದೇ ಬರ್ತಾನೆ. ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದಿ ಕಣಪ್ಪ ನೀನು. ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ಬೇಕಾಗಿತ್ತು ನೀನಲ್ವಾ ಈ ವಯಸ್ಸಲ್ಲಿ? ಆಗಿಂದೆಲ್ಲ ಸಹಿಸ್ಕೊಂಡಿದ್ದಲ್ಲ, ಹಂಗೆ ಮುಂದಕ್ಕೂ ಸಹಿಸ್ಕೊಂಡು ಹೋಗ್ಬೇಕು ನೀನು. ಅದು ಬಿಟ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀಯಲ್ಲ ನೀನು, ಚಂದವಾ? ಏನಾರು ಯೋಚನೆ ಮಾಡ್ಕೊಂಡು ಅಮ್ಮ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಡ್ತು. ಯಾರು ಅಣೆ? ಯಾರಪ್ಪ ಅಣೆ? ನಿನ್ಗೊಂಚೂರು ಜವಾಬ್ದಾರಿ ಅನ್ನೋದು ಇಲ್ಲ ಕತ್ಬಿಡು. ಎಡ್ತಿ ಮಕ್ಕಳನ್ನ ಪ್ರೀತಿದ್ದೀರಿ ನೀನು, ಈ ಕೆಲಸ ಮಾಡ್ತಿದ್ದ ನೀನು. ಅಮ್ಮ ಪಾಪ ಹೊಡಿಲಿ ಬಡಿಲಿ ನಿನಗೆ ಅಷ್ಟೇ ಆಸೆ ಮಾಡ್ಕೋದು. ಏನಾರು ಒಂದು ಮಾಡಿದ್ರು ಅಪ್ಪನ ಮಡ್ಗವ ಅಂದ್ಬಿಟ್ಟು ಮುಡ್ಗಿ ಕೊಡ್ತಿತ್ತು. ಅಂಥದ್ರಲ್ಲಿ ನೀನು ಈ ಥರ ಬುದ್ಧಿ ಕಲಿಯೋದು ನೀನು. ಅಮ್ಮ ಹೊಡೆದಾನೆ ಏನು ಒಳ್ಳೆ ತಾನೆ ಹೊಡಿತಿದ್ದು. ನೀನು ಸರಿ ಬಿಡಪ್ಪ, ನೀನು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದ್ದೆ ನೀನು. ಸ್ಟೇಷನ್ಗೆ ಹೋಗಿ ಹೇಳಿದ್ಯಲ್ಲ, ಜನಗಳೇನು ಅನ್ನಕ್ಕಿಲ್ವಪ್ಪ? ಜನಗಳೇನು ಅನ್ನಕ್ಕಿಲ್ಲ ಹೇಳು. ನಿನಗೂ ಒಂಚೂರು ತಿಳುವಳಿಕೆ ಬೇಕು ಕಣಪ್ಪ. ತರಬೇಕು, ನನ್ನ ಮಗಳನ್ನ ಬರಬೇಕು ಅನ್ನೋದು ಒಂದು ಚೂರಾದ ಜವಾಬ್ದಾರಿ ಅನ್ನೋದಿದ್ದು ನಿನಗೆ. ಆಡ್ತೀರ ನೀನು? ಕುತ್ಕೋಬಾ. ಏನು ನಿಮ್ಮ ಅಮ್ಮ ಗನಂದರಿ ಕೆಲಸ ಮಾಡೋಳೆ? ನನಗೆ ನಿಮ್ಮ ಅಮ್ಮನ ಕಡೆಗೆ ಸಪೋರ್ಟ್ ಮಾಡಿಬಿಡ ನೀನು. ಅಲ್ಲ ನಿಮ್ಮ ಅಮ್ಮ ಏನು ಗನಂದರಿ ಕೆಲಸ ಮಾಡೋಳೆ? ಸರಿಯಾಗಿ ಹೇಳ್ತಾ ಇದ್ದಿ ಬಿಡು ನೀನು, ಹೇಳೋದು ಹೇಳ್ತಾವ. ಕುತ್ಕೋ, ಬಾಯಿ ಮುಚ್ಕೊಂಡು ನೀನು ಗೊತ್ತಿಲ್ಲಕತ್ತೆ ನಿನಗೆ ಅವಳು ಬುದ್ಧಿ ಅಂತದು ಅಂತ. ಹುಟ್ಟು ದರ್ದ್ರ ಮುಂಡೆ ಅವಳು, ಲೋಪರ್ ಮುಂಡೆ ಏನ. ನಾನು ಅಡಿಲಿ ಬಿಡಿ ಇವತ್ತು ಹೊಡಿತಾಳೆ ಸರಿ ಐತಾಳೆ ಅನ್ಕೊಂಡು ನಾನು ಸಹಿಸ್ಕೊಂಡು ಎಷ್ಟು ವರ್ಷ ಅಂತ ವರ್ಷಕೊಳ್ಳೋದು ನಾನು. ಆಯ್ಕಿಲ್ಲ ನನಗೆ ಬೇರೆ ಹೇಳನೇ ಬಿಡ ನೀನು. ಏನಾರೇ ಮಗ್ಲಾದವಳು ನೀನು. ಅವ ಬೇಡ, ಅಪ್ಪನಿಗೆ ಕೊಡ್ತೀವಿ ನೀನು. ಒಡೆದು ಬಿಡೋದು ಇಟ್ಕೊಬೇಡಕ್ಕನಮ್ಮ. ಆಯ್ಕೆ ಪಾಯ್ಕೆ ಬಿದ್ದುಬಿಡ್ತು, ಏನಾರು ಹೆಚ್ಚು ಕಮ್ಮಿ ಆಯ್ತು, ಯಾರು ಒಡೆ ನಿಂಗೆ ಗೊತ್ತಾಯ್ಕಿಲ್ವ ಅಂತ ಒಂದು ದಿವಸ ನೀನು ನಿಮ್ಮ ಅಮ್ಮನ ಬುದ್ಧಿ ಹೇಳ್ದೆ ನೀನು. ಹೇಳಿದ್ಲೆ ನೀನು ಒಂದು ದಿನ. ನಾನು ಅಯ್ಯೋ ನಮ್ಮ ಸಂಸಾರ ನಮ್ಮ ಮಕ್ಕಳು ಅನ್ಕೊಂಡು ನಾವು ಎಷ್ಟೊಂದು ಬಟ್ಟಾಡೋದು. ನಿಮಗೆ ನಿಯತ್ತಿಲ್ಲ ನಿಮಗೆ. ಹೆಂಗಾಡ್ತೀಯ ನೋಡಿ ನೀನು. ಹಿಂಗೇನಕ್ಕೆ ಬಂದಿದೆ ಇಟ್ಕೊಬಾಡಿ ಅಂತ ಹೇಳಕ್ಕೆ ಬಂದಿದ್ದ ನೀನು. ಚೆನ್ನಾಗಂತೀಯ ಬಿಡಪ್ಪ. ಏನೀಗ ಕಾಪಿ ಮಾಡ್ಕೊ ಹೋಗಿ, ಅವೆಲ್ಲ ಪುರಾಣ ಬೇಡ ನಿನಗೆ. ಇಲ್ಲ ಕಣಪ್ಪ, ನಾನಂತೂ ದೇವ್ರನಿಗೆ ಹೇಳ್ತೀನಿ ಕೇಳ್ಕೊ. ನಾನು ಅಮ್ಮ ಇದ್ರು ಮಾತ್ರ ನಾನು ಇಲ್ಲಿರೋದು. ಕರ್ಕೊಬರ್ಗು ಅಮ್ಮನ ಇಲ್ವಾ? ನಾನು ಹೋಯ್ತೀನಿ ಅಮ್ಮನ ತಕ್ಕೆ. ಹೋಗಿದ್ದಂತೆ ಅಜ್ಜಿ ಊರಿಗೆ, ಗಂಗತ್ತೆ ಮನೆ ಇದ್ದದಂತೆ. ಹೋಯ್ತೀನಿ ನಾನು, ಅಲ್ಲೇ ಇರ್ತೀನಿ ನಾನು. ನೀನು ಕೊಟ್ಟು ನಾನು ಇರೋಕ್ಕಿಲ್ಲ ನಾನು ಇಲ್ಲಿ ಅಡುಗೆ ಮಾಡ್ಕೊಂಡು ಕಾಪಿ ಟೀ ಕಾಯ್ಸ್ಕೊಂಡಿರೋದು ನಿನಗೆ. ನಮ್ಮ ಅಮ್ಮನೇ ಹೊಡೆದಿ ಕಳಿಸಿದ್ಯಾ ನೀನು? ಹಾಂ, ಹೊಡೆದಿ ನಾನು ಕಳ್ಸಿಲ್ಲಕ್ಕ ನಾವು ಹೊಡೆದ್ಬಿಟ್ಟು ಹೋಗಿರೋದು ಅವಳು. ಅಲ್ಲ ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡೋಂಥ ಅವಶ್ಯಕತೆ ಇತ್ತಾ? ನನಗೆ ಅವ್ಳು ಕಿರ್ಕೊಳ ತಡೆಯೋಕ್ಕಾಗಲಿಲ್ಲ. ನಾನು ಕೊಟ್ಟಿನಿ ಮಗ, ನನ್ನ ಮಾತು ಕೇಳು. 4 ದಿವಸ ಅಲ್ಲಿ ಇದ್ರೆ ಅವಳು ಬುದ್ಧಿ ಕಲಿತಾಳೆ ಅಂದ್ಬಿಟ್ಟು ಕಳಿಸಿನಿ. ಬಾಯಿ ಮುಚ್ಕೊಂಡು ನೀನು ನೀನು ನನ್ನ ಮಾತಾ ಕೇಳು ನೀನು. ನೀನು ಸರಿ ಬಿಡು, ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀನಿ. ಹಂಗಾರೆ ಅವಳು ಹೊಡೆದಂಗೆ ಬಿಡ್ಸ್ಕೊಂಡು ಕೊಟ್ಟಂಗೆ ಕಾಟ ಕೊಡ್ಸ್ಕೊಂಡಿರೋದು ನಾನು. ನೀನು ಒಳ್ಳೆ ಯಾಕಾಗಿ ಮಾತಾಡ್ತೀಯ ಯಾಕಂದ್ರೆ ಮಗ ನೀನು. ನಿನ್ನಂಗೆ ಮಾತಾಡೋದು ಕಲಿಬೇಕು ಮಕ್ಕಳು. ಚೂರಾರೆ ತಿಳುವಳಿಕೆ ಇರೋದಿಲ್ಲ ಬಿಡು ನಿನಗೆ. ಬುದ್ಧಿವಂತಿಯಾಗಿರು ನೀನು. ಯಾವಾಗ ಮೊದಲನೇ ಸತಿ ಹೊಡೆದ್ಲು ಅವತ್ತೇ ಹೇಳುವೆ ನೀನು, ಅಪ್ಪಂಗೆ ಹೊಡಿಬೇಡ ಅಂತವ. ಅದು ಬಿಟ್ಬಿಟ್ಟು ನೀನು ತಮಾಸೆ ನೋಡ್ಕೊಂಡು ನಿಂತ್ಕೊಂಡೆ ನೀನು. ನಾನು ಎಷ್ಟು ಅಂತ ಒಡ್ಸ್ಕೊಂಡು ಸುಸ್ತಾಗಿವ್ನಿ. ಆಯಿತು ಹೋಯ್ತು, ಇನ್ನೇನು ಮಾಡೋಕ್ಕದು. ಇದೊಂದು ಸರಿ ಸಂಸ್ಬಿಡು. ನಾನು ಹೇಳ್ತೀನಿ ಅಮ್ಮ, ಇನ್ನು ಹೊಡೆದು ಏನು ಇಟ್ಕೊಬೇಡ ನಮ್ಮ ಅಪ್ಪನಿಗೆ ಹೊಡಿಬೇಡ ಅಂತ ಹೇಳ್ತೀನಿ. ಆಯಿತು ಹೋಗಪ್ಪ, ಹೋಗಿ ಫೋನ್ ಮಾಡೋ ಬರ್ತದೆ ಅಮ್ಮ. ಕರ್ಕೊಬರೋಗು ಇಲ್ಲಾಂದ್ರೂ ಹೋಗಿ. ಕನ್ಸ್ಕೊಂಡ್ಸಲ್ವೇ ನಾನು ತೊಳ್ದು ಕರ್ಕೊಬರಕಿಲ್ಲ. ನಾನು ಕನ್ಸಲ್ಲೋಳು ನನ್ನ ಮನೆ ಒಳಗೆ ಬರೋದು ಬೇಡ. ಅವಳು ಸವಸ ನನಗೆ ಬೇಡ, ನನ್ನ ಸವಸ ಅವಳಿಗೆ ಬೇಡ. ನಾನು ನೆಮ್ಮದಿಯಾಗಿವ್ನಿ. ಮನೆಗೆ ಬರೋಕೆ ಬಿಡೋಂಗಿಲ್ಲ. ತಲೆ ತಿನ್ನೋದು ಅದು ಇದು ಅಂದ್ಕೊಂಡು ಅಯ್ಯೋ ಬಿಡು ನಾನು ಇರ್ತೀಯಲ್ವ, ಬೋದ್ರು ಬೈಲಿ ಆಡ್ಲಿ ಅಂದ್ಕೊಂಡು ನಾನು ಸಹಿಸ್ಕೊ ಬಂದರೆ ಅದೇ ಒಂದು ವಿಪರೀತ ಮಾಡ್ಕೊಬಿಟ್ಲು ಇವಳು. ನನಗೂ ಗೊತ್ತು ಕಣಪ್ಪ, ನನಗೂ ಚೆನ್ನಾಗಿ ಗೊತ್ತು. ನಿನ್ಗೆ ಯಾರ್ಯಾರು ಚಾಡಿ ಹೇಳೋರೆ, ಯಾರಿಂದ ನಮ್ಮ ಮನೆ ಹಾಳಾಯ್ತದೆ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಎಲ್ಲ ಹಾಳು ಮಾಡಕ್ಕೆ ಬರ್ತಾರೆ ಮನೆಯ, ಎಲ್ಲವ ಹಾಳು ಮಾಡಕ್ಕೆ ಬರ್ತಾರೆ ಕಣವ ಮನೆಯ. ಹೊಸಿ ಹಾಳು ಮಾಡಕ್ಕೆ ಬರೋದು ಮಾಡು ಬಂಗವ. ಇನ್ನೇನು ಚಾಡಿ ಹೇಳ್ಬಿಟ್ಟು ಅವನು ಮನೆ ಹಾಳು ಮಾಡ್ಬೇಕು ಅಂದ್ಬಿಟ್ಟೆ ಮಾಡ್ದ. ಅವ್ನು ಮಾತ್ರ ನೀನು ಕಟ್ಕೊಂಡು ನೀನು ಕುಣಿವೆ ಕೂತ್ಕಪ್ಪ ನೀನು. ಆಯಿತು ನಾಚಿಕೆ ಬೇಕಾರಪ್ಪ. ಯಾರಪ್ಪ ಬಂದವ್ರು ಹಿಂಗಾದ್ರೆ ನೀವು ಗಂಡು ಬರ್ತೀವಿ ಹಿಂಗೆ ಕಿತ್ತಾಡ್ಕೊಂಡು ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ಅವರೇ ಗಂಡು ಬರ್ತು ಅಂತೇಳಿ ಅವ್ರ ಮಕ್ಳು ಒಳ್ಳೆ ಬುದ್ಧಿ ಕಲಿಸ್ತಾರೆ ಅಂದ್ಕೊಂಡು ಬರೋರು ಬಂದಾರ ಗಂಡವ್ರು ನನಗೆ. ಅದೇನು ಬುದ್ಧಿ ಕಲ್ತಿದ್ದೀರೋ ಈಗ. ಏನು ನನಗೆ ಬೇರೆ ಪುರಾಣದ ಮತ್ತೆ ಬೇಡಕನಪ್ಪ. ಈಗ ಅಮ್ಮನ ಕರ್ಕೊಬಂದೆ ಇಲ್ವೋ ಹೇಳು ನೀನು. ಇಲ್ದ ನಾನು ಇರಕ್ಕಿಲ್ಲ, ನಾನು ಹೋಯ್ತೀನಿ ಅಮ್ಮಂತ ಇರ್ತೀನಿ. ಹೋಗು ಒಳ್ಳೆ ಕೆಲಸ ಇರೋಗು. ನನಗೆ ಕಲಿಯೋ ಅನ್ಕಂದ್ವಿ ಅಂತ ಅವಳು ಬುದ್ಧಿನೇ ಕಲಿಸ್ತಾಳೆ. ಕಲ್ತ್ಕೊಂಡು ಇರೋಗು ನೀನು. ಮತ್ತೆ ಕರ್ಸ್ಕೊ ಅಮ್ಮನೇ, ಕರ್ಸ್ಕಪ್ಪ. ಅಲ್ಲ ಅಮ್ಮ ಏನು ಹಂಗಾರೆ ಆಗಿಂದೆಲ್ಲ ಕಷ್ಟನೇ ಪಟ್ಟಿಲ್ವಾ? ಹೇಳ್ತಿದ್ದೆ ನೀನಾಗಿರೋದು ನನ್ನ ಕೊಟ್ಟು ಹೊಡೆದಾಡಿದ್ದಿ ಕಲಿ. ಆಗೆಲ್ಲ ಕಷ್ಟವ ಬಸ್ ತಂದಲ್ಲೆಲ್ಲ ಒಣ ಸತ್ತದೆ ಅಂತ. ಯಾವಾಗ ನಿಮ್ಮ ಅಮ್ಮಂಗೆ ಓದ್ಕೊಂಡಿತ್ತು ಯಾವ ಕಾಲದಲ್ಲೂ ಇಲ್ಲ. ನನಗೆ ಎಷ್ಟೇ ನೋವು ಹೋದ್ರು ಅವಳು ನನ್ನ ನೋವು ಕೊಟ್ಟಿದ್ದೀರ ನಾನು. ಅಯ್ಯೋ ಬಿಡು, ನನ್ನ ಬಂದವಳೆ ಎಲ್ಲವ ಊರಲ್ಲೆಲ್ಲ ಆಡ್ಕೊಬಿಟ್ರು. ಅವಳನ್ನ ಮದುವೆ ಮಾಡ್ಕೊಂಡು ಬಂದಾಗ ನೋಡೋಕೆ ಇಷ್ಟು ಚೆನ್ನಾಗಿದೆಯೇ ಇಂಥೇಳಿ ಮದುವೆ ಮಾಡ್ಕೊಂಡು ಬಂದಾರ ನೀನು ಅಂತ ಜನಗಳು ನಿಂತ್ಕೊಂಡು ಹೋಗಿದ್ಬಿಟ್ರು ಗೊತ್ತಾ. ಆದರೂ ನಾನು ಒಂದು ದಿವಸ ನಾನು ಹೆಂಡ್ತಿ ಹಿಂಗೆ ಅವಳೆ ಅಂತ ನಾನು ಬೇಜಾರು ಮಾಡ್ಕೊಂಡು ನಾನು ನೋಡೋಕೆ ಚೆನ್ನಾಗಿಲ್ಲ ಅಂತವೆ. ಅವಳು ಕೂಡ ಚೆನ್ನಾಗಿತ್ತಿಲ್ವ, ನಾನು ನಗ್ನಗಿತ್ತಿಲ್ವ, ನಾನು ಅಷ್ಟು ಇಷ್ಟಪಡ್ತಿದ್ದೆ. ಎಷ್ಟಾಗಿ ಹೊಡೆದ್ರು ಸಹಿಸ್ಕೊಂಡು ನಾನು. ಅಯ್ಯೋ ಬುಡತ್ತಾಗಿ ಇವತ್ತು ನಾಳೆ ಕಲಿತಾಳೆ ಅಂದರೆ ಉದ್ದಿನುದ್ದಿಕ್ಕೂ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆ ಅವಳ ಕಡೆಯಿಂದ ಸಿಕ್ಕಿದ್ದು ಬಹುಮಾನ ಏನವ ಅವ್ಳು ಕೊಟ್ಟಿದ್ದು ಬಹುಮಾನ. ಅವ್ಳು ಸಾವಾಸವೇ ಬೆಳಕನವ. ನಿಜಕ್ಕೂ ಭಾಳ ಬೇಜಾರಾಗೋಗದೆ ನಿಜವಾಗ್ಲೂ. ಅಷ್ಟು ಬೇಜಾರ ನಾನು ಯಾವತ್ತು ಲೈಫಲ್ಲಿ ಮಾಡ್ಕೊಂಡಿರ್ತಿಲ್ಲ ನಾನು. ಅಷ್ಟು ಬೇಜಾರಾಗದೆ ಅವ್ಳು ಸಾವಾಸಗಳೇ ನನಗೆ ಬೇಡಕತ್ತೆ. ಅವ್ಳು ಪಾಡ್ಗಳು ಇರಲಿ ಬಿಡು. ಇರು ಬಾಯಿ ಮುಚ್ಕೊಂಡು. ನಿನಗೆ ಎಲ್ಲರೂ ಒಳ್ಳೆ ಕಡೆ ಗಂಡು ಹೋಗ್ಬಿಟ್ಟು ಮದುವೆ ಮಾಡ್ತೀನಿ. ಕಾಲೇಜ್ ಕಾಡಿದ್ರು ಮಾತ್ರವ ಸತ್ತು ಕೂಡ ತಿಳ್ಕೊಬಿಡು ನೀನು. ನನ್ನ ಪಾಲ್ಗೆ ಸತ್ತೋದ್ಲು ಅಂತ ಅನ್ಕೊಬಿಡ್ತೀನಿ. ಅಪ್ಪ ನೀನು ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು. ನಾನು ಹೇಳೋದು ಕೇಳು ನೀನು. ಈಗ ನಾನು ಹೇಳೋದು ಕೇಳಪ್ಪ ನೀನು. ಈಗ ಏನೀಗ ಅಮ್ಮನ ಕರ್ಕೊಬರಕ್ಕೆ ಒಪ್ಪಕ್ಕಿಲ್ವ ನೀನು? ಕರ್ಕೊಬರೋದಾಗಿರೋ ನಾನು ಯಾಕೆ ಮಗ, ನಾನು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀನಿ ನಾನು ಹೇಳು.
ಸ್ಟೇಷನ್ ಗಂಟ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಾ? ನನಗೇನು ಗೊತ್ತಿಲ್ಲ ಅನ್ಕೊಬೇಡ ಸುಮ್ಕಿರು. ಅದು ನೀನು ಸ್ವಇಚ್ಛೆಯಿಂದ ನೀನು ಮಾಡಿಲ್ಲ, ಚಾಡಿ ಮತ್ತೆ ಕಟ್ಕೊಂಡು ನೀನು ಮಾಡಿರೋದು ಅಂತ ನನಗೂ ಗೊತ್ತು ಕಣ. ಯಾವ ಚಾಡಿನೂ ಇಲ್ಲ ಏನೂ ಇಲ್ಲ. ನನ್ನ ಸಣ್ಣ ಮಗ ಎಲ್ಲ ಕೂತ್ಕೊ, ಚಾಡಿ ಮತ್ತೆ ಕಟ್ಕೊಂಡು ಕೂತ್ಕೊಳ್ಳೋಕ್ಕೆ. ನನ್ನ ಸಣ್ಣ ಮಗನವರ ದಡ್ನವಲ್ಲ ನಾನು, ನನಗೂ ಗೊತ್ತುಕಂತ ಅಲ್ಲವ. ನಿನಗೂ ಗೊತ್ತಿಲ್ಲ ಕತ್ ಬಿಡಪ್ಪ. ಅದಕ್ಕೆ ಕತೆ ಜೀವನ ಹಿಂಗೆ ಹಾಳು ಮಾಡ್ಕೊಂಡಿದ್ದು. ತಂದರ ಬರೋರು ಬಂದರು, ಮಕ್ಕಳು ಭವಿಷ್ಯದ ಬಗ್ಗೆ ಒಂದು ಚೂರ ಚಿಂತೆ ಇರೋದು ನಿನಗೆ. ನನ್ನ ಭವಿಷ್ಯದ ಬಗ್ಗೆ ಚಿಂತೆ ಇದ್ರೆ ನೀನು ಈ ಥರ ಮಾಡ್ತಿದ್ದ? ನಿಮ್ಮ ಭವಿಷ್ಯದ ಬಗ್ಗೆ ಚಿಂತೆ ಇರತ್ತೆ ಕಣವ. ಇಲ್ಲಿ ಗಂಟ್ಲು ಎಲ್ಲಿ ಕಚ್ಕೊಂಡು ಬಾಯಿ ಮುಚ್ಕೊಂಡು ನಾನು ಆಡ್ದಂಗೆ ಆಡ್ಸ್ಕೊಂಡು ಬಿಡ್ದಂಗೆ ಬಿಡ್ಸ್ಕೊಂಡಿದ್ದು. ಭವಿಷ್ಯದ ಬಗ್ಗೆ ನಮ್ಮ ಮಕ್ಕಳು ಜೀವನ ಚೆನ್ನಾಗಿರ್ಲಿ ಅಂತ ನಾನು ಆಸೆ ಮಾಡಿದ್ದು. ಆದ್ರೆ ಅವಳು ದಿವ್ಸ ಕತ್ತಿ ಆಯಿತು, ಹೊರ್ತು ಕಮ್ಮಿ ಆಗಲಿಲ್ಲ. ಬಡ್ಸ್ಕೊತಾನೆ ತಡು ಅನ್ಕೊಂಡು ಸಾದ್ರ ತೋಡು ನೋಡ್ಕೊಂಡು ಹೊರ್ತು ನನ್ನ ಗಂಡನ ಬಗ್ಗೆ ನಾನು ಅಚ್ಚುಕಟ್ಟಾಗಿ ಇರಬೇಕು ಅನ್ನೋದು ಒಂದು ದಿವಸ ಬರಲಿಲ್ಲ ಅವಳಿಗೆ ಮುಂಡೆಗೆ. ನೀನು ಏನಾರು ಅನ್ಕೋ, ತಿಪ್ಪುರ್ ಲಾಗ ಹಾಕಿದ್ರು ನಾನಂತ ಮುಂಡೆ ಮನೆ ಒಳಗೆ ಸೇರ್ಸಕ್ಕಿಲ್ಲ ನಾನು. ಅದೆಲ್ಲಿ ಹೋಗಿದ್ದಾಳು ಅದೆಲ್ಲಿದ್ದಾಳು ಇರಲಿ, ಅವಳಿಗೂ ನನಗೂ ಸಂಬಂಧವೇ ಬೇಡ. ಡೈವರ್ಸ್ ಕೊಟ್ಬಿಡ್ತೀನಿ. ಚಂದಕಂತ ಬಿಡು, ಡೈವರ್ಸ್ ಕೊಡ್ಬೇಕು ನೀನು ಈ ವಯಸ್ಸಲ್ಲಿ. ಡೈವರ್ಸ್ ಕೊಡ್ಬೇಕತ್ತೆ. ನೀನೇ ನಂಬ್ಕೊ ಬಂದವಳು ಹಿಂಗೆ ಮೋಸ ಮಾಡೋದು ಸರಿ ಕತ್ ನೀನು. ಅದಕ್ಕೆ ನಾನುವೇ ನನ್ನ ನಂಬಿ ಮದುವೆ ಆಗ್ಬಿಟ್ಟು ಬಂದವಳೆ. ಅವಳು ಕೈ ಕೊಡ್ಬಾರ್ದು ಅಂತ ಇಷ್ಟು ದಿವಸ ಅಷ್ಟು ಚೆನ್ನಾಗಿದ್ದು ನಾನು ಉಳಿಸ್ಕೊಂಡ್ಲ ಅವಳು. ತಿರ್ಗಿ ಅಮ್ಮನ ಕಡೆಗೆ ನ್ಯಾಯ ಮಾತಾಡ್ತೀಯಲ್ಲ ನೀನು. ಅಲ್ಲ ಕಣಪ್ಪ, ಇನ್ನೇನಪ್ಪ ಮಾಡೋಕ್ಕಾದ್ರು ಕಾಪಿ ಇಷ್ಟ ಅಡ್ಜಸ್ಟ್ ಮಾಡ್ಕೋಬೇಕು. ನನಗೆ ತೀರ್ಪು ಬಂದಿಲ್ಲ ಕಣವ, ಅಡ್ಜಸ್ಟ್ ಮಾಡ್ಕೊಳ್ಳೋಂಥದ್ದು ನನಗೆ ಹಣೆ ಬರ ಬಂದಿಲ್ಲ. ನನಗೆ ನಾನೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದೊಳಗೆ ಸರಿ ಐತಪ್ಪ. ಅವೆಲ್ಲ ಸೀನಿಲ್ಲ ಕತ್ ಬಿಡು. ಕಣಕನಪ್ಪ ಏನಾರು ಮಾಡ್ಕೊಳ್ಳಿ, ನಿಮ್ಗಳಿಗೆ ಹೇಳೋಕ್ಕಾಗಿಲ್ಲ. ಈಗ ಏನಪ್ಪ ಈಗ ಅಮ್ಮನ ಕರ್ಸಿಯೋ ನೀನು ಇಲ್ವೋ? ನಾನು ಕರ್ಸಕ್ಕಿಲ್ಲ ಕಣವ, ನಾನಂತೂ ಕರ್ಸಕ್ಕಿಲ್ಲ. ನನ್ನ ಮನೆ ಒಳಗೆ ಕಳು ಬರೋದು ಬೇಡ. ಮತ್ತೆ ಬಿಡು, ನಾನು ಹೋಯ್ತೀನಿ ಅಮ್ಮಂತವೇ ಇರ್ತೀನಿ. ಇನ್ನಿಷ್ಟು ಬಿಟ್ಟಿದ್ದು ನಾನು ನಂಬ್ಕೊಂಡು ಇರ್ತೀನಿ ಕಣಪ್ಪ. ನಿನ್ನ ಮೇಲೆ ನಂಬಿಕೆ ನಿನ್ನ ಮಾಡಪ್ಪ ಮದುವೆ, ನಿನ್ನ ಅಚ್ಚುಕಟ್ಟಾಗಿ ಎಲ್ಲಾರೇ ಅಂತಂದರೆ ಇರು. ಇಲ್ವಾ ಹೋಯ್ತೀನಿ ಅಂದ್ರೆ ಹೋಗವ. ನಾನೇ ನಿನ್ನ ಇಟ್ಕೊಳಕ್ಕಿಲ್ಲ, ನಿನ್ನ ಹೋಗಬೇಡ ಇರವ ಅಂತಲೂ ಅನ್ನಕ್ಕಿಲ್ಲ. ಓ ಹಂಗ ಸರಿ ಬಿಡು. ಮತ್ತೆ ನಿನಗೆ ಬೆಡ್ದೋದ್ನ ಇನ್ನೇನು ಗೊತ್ತಾಯ್ತಾ? ಸುಮ್ಕಿರು. ಅಡುಗೆ ಮಾಡ್ಕೊಂಡು ಉಣ್ಣಾಗ, ಮನೆ ಒರೆಸ್ದಾಗ, ಪಾತ್ರೆ ಬೆಳೆದಾಗ, ಬಟ್ಟೆ ಹೊಗ್ದಾಗ ಆಮೇಲೆ ಗೊತ್ತಾಯ್ತು ನಿನಗೆ. ಈಗೇನು ಗೊತ್ತಾತದ್ದು? ಅದ್ರ ಬಗ್ಗೆ ನೀನು ತಲೆಗೆಡ್ಸ್ಕೊಬೇಡ. ನೀನು ಈಗ ನಿಮ್ಮ ಅಮ್ಮನ ಮಾತ್ರ ನಿಮಗೆ ವೇದವಾಕ್ಯ ಆಗದೆ ಅಲ್ವಾ? ಅದ್ರ ಬಗ್ಗೆ ನೀನು ತಲೆಗೆಡ್ಸ್ಕೊಬೇಡ. ನಾನು ಹೆಂಗೆ ಕಲಿಸ್ಬೇಕು ಅಂತ ನನಗೆ ಗೊತ್ತು, ನಾನು ಕಲಿಸ್ತೀನಿ. ನನಗೆ ಗೊತ್ತು ಬಿಡು, ಕಲಿಸ್ತೀನಿ. ಇರಲಿ ಅವಳು ಎಲ್ಲಿ ಹೋಗೋಳು ಅಲ್ಲೇ ಇರಬೇಕು. ಅವಳು ನನ್ನ ಮನೆ ಒಳಗೆ ಅಂತವಳು ನಾವು ಯಾವುದೇ ಕಾರಣಕ್ಕೂ ಸೇರ್ಸಕ್ಕಿಲ್ಲ ನಾನು. ಏನೋ ಇವತ್ತು ಕಲಿತಾಳೆ ನಾಳೆ ಕಲಿತಾಳೆ ಅನ್ಕೊಂಡು ನಾನು ನೋಡಿ ಸಾಕಾಯ್ತು. ಭಾಳ ಮಿಕ್ಕಿರೋಗಳೇ ಬಿಡು. ಸರಿ ಬಿಡಪ್ಪ, ನಿನಗೆ ಮಕ್ಕಳು ಭವಿಷ್ಯದಕ್ಕಿಂತವ ಅವ್ರಿಗೆ ಚಾಡಿ ಮತ್ತೆ ಹೆಚ್ಚಾಗದೆ. ಚಾಡಿ ಅಲ್ದ್ರೆ ಅಡುಗೆ ಮಾಡಿರ್ತಾನೆ, ಹೇ ಮಾಡ್ಸ್ಕೊಂಡು ಉಣ್ಕೊಂಡಿರು. ಹೋಯ್ತೀನಿ ನಾನು. ಹೋಗು ಓದೋಳು ಮಾತ್ರವ. ಇನ್ಯಾವ ಹೊತ್ತುವೆ ತೇಜು ಹೇಳ್ತೀನಿ ಕೇಳ್ಕೊ. ಇನ್ನು ತಿರುಗಿ ನಮ್ಮ ಮನೆ ಒಳಗೆ ಬರೋಕೆ ಕೂಡ್ದು. ಅವಳಾದ್ರೂ ಅಷ್ಟೇ, ನೀನಾದ್ರೂ ಅಷ್ಟೇ. ಹೊಸ್ಲು ದಾಟು ಹೋದ್ಮೇಲೆ ಇನ್ಯಾವತ್ತು ನನ್ನ ಪಾಲ್ಗೆ ಸತ್ಕೂಟ ತಿಳ್ಕೊಬಿಡು. ನಮ್ಮ ಅಮ್ಮನೇ ಇಲ್ದೋದ್ಮೇಲೆ ನನಗೇನು ಕೆಲಸ? ಹೋಗು. ಇಲ್ಲೇನು ಮಾಡ್ಬೇಕಾಗಿತ್ತು ಇತ್ಕೊಂಡು ನಾನು? ಅಮ್ಮನೇ ಇಲ್ದೋದ್ಮೇಲೆ ನೀನು ಇಲ್ಲೇನು ಕೆಲಸ ಮಾಡ್ಬೇಕಾಗಿತ್ತಪ್ಪ ನಾನು? ಅಲ್ಲ, ಎರ್ತಿ ಮೇಲೆ ಕರುಣೆ ಏನಾದ್ರು ಇದ್ದಿದ್ರೆ ನಿನಗೆ ಈ ಥರ ಆಯ್ತಿಲ್ಲ ಬಿಡು. ನಮ್ಮ ಅಮ್ಮ ಎಷ್ಟೆಲ್ಲ ಇದು ಮಾಡೋದೇ ತ್ಯಾಗವ. ತ್ಯಾಗ ಮಾಡೋಳು, ತ್ಯಾಗವ ಹುಸಿ ತ್ಯಾಗ ಮಾಡಿದ್ದಾಳು ಅವಳು. ಹೊಡ್ಕೊಂಡ್ಬಿಡ್ಕೊಂಡು ಭಾಳ ತ್ಯಾಗಗಳು ಮಾಡ್ಬಿಟ್ಟಾಳೆ ಕಣವ ನಿಮ್ಮ ಅಮ್ಮ. ಹುಸಿ ತ್ಯಾಗ ಮಾಡಿಲ್ಲ. ತಿರ್ಗಾ ಮಾತಾಡ್ತಿದ್ದಿ ತೇಜು, ಹೇಳ್ತೀನಿ ಕೇಳ್ಕೊ. ಕಾಲೇಜ್ ಕಳೆದ್ಮೇಲೆ ಇನ್ನಂತೂ ಯಾವುದೇ ಕಾರಣಕ್ಕೂ ನನ್ನ ಮನೆ ಒಳಗೆ ಬರೋಂಗಿಲ್ಲ ನೀನು. ಅಯ್ಯೋ ಬೇಡ ಹೋಗಪ್ಪ, ದೇಸಾಗ್ಲಾಗದೆ ಗೇಯ್ಕೊಂಡ್ಬಿಡ್ತೀವಂತೆ. ಬೇಡ ಹೋಗು. ನೀನು ನಂಗೆ ಅಂಗಡಿಯಲ್ಲಿ ಇಲ್ದವ್ರತ್ತೆ ನಿಮ್ತಾವು. ನಮ್ಮ ಅಮ್ಮ ಇಲ್ದೋದ್ಮೇಲೆ ಇತ್ತು, ತಾಯಿ ಇಲ್ದೋದ್ಮೇಲೆ ನನಗೆ ಇಲ್ಲಿ ಕೆಲಸ. ಇಲ್ಲೇನು ಕೆಲಸ ಹೇಳು? ನಮ್ಮ ಅಮ್ಮನೇ ಇಲ್ದೋದ್ಮೇಲೆ ಹೋಗು ಅನ್ಬೋಸೋಗು. ಗೊತ್ತಾಯ್ತದೆ ಅನ್ಬೋಸ್ದಾಗ ಹೋಗು, ಅನ್ಬೋಸು. ನನಗೇನು ಒಳ್ಳೆ ಕೆಲಸ ಹೋಗು. ತಪ್ಪೋಯ್ತು, ನಾನು ಯಾವ ಜವಾಬ್ದಾರಿ ಇಲ್ದಂಗೆ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.